ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಅಕ್ಷಯ ತೃತೀಯ ಹಬ್ಬದ ದಿನ ನೀವು ಇಷ್ಟು ಹೊತ್ತಿಗೆ ಹೇಳ್ತೀರಾ? ಅಕ್ಷಯ ತೃತೀಯ ಹಬ್ಬದ ದಿನ ಈ ಫುಡ್ ತಿಂತೀರಾ? ಈ ಬಣ್ಣದ ಬಟ್ಟೆಯನ್ನ ಧರಿಸ್ತೀರಾ? ಮತ್ತೆ ಮಾಡಬಾರದ ಈ 5 ಕೆಲಸಗಳನ್ನ ಏನಾದರೂ ಹೋದ ವರ್ಷ ಅಕ್ಷಯ ತೃತೀಯ ಹಬ್ಬದ ದಿನ ಮಾಡಿದ್ದೀರಾ? ಪರಿಹಾರ ಬೇಕಾ? ಈ ವಿಡಿಯೋ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನೀವೇನಾದರೂ ಫಾರ್ ದ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರೀದೇ ಒತ್ತಿ. ಹಾಗೆ ವೀಕ್ಷಕರೇ, ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆ ಆಗತ್ತೆ. ಅದರ ಜೊತೆಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇದೆ ವೀಕ್ಷಕರೇ, ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಇನ್ಸ್ಟಂಟ್ ಇಮಿಡಿಯೇಟ್ ಆಗಿ ಮೆಂಬರ್ ಆಗ್ತೀರ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ಹಾಗೆ ವಾರ ಭವಿಷ್ಯ, ವರ್ಷ ಭವಿಷ್ಯ, ಡಿಫ್ರೆಂಟ್ ಕಂಟೆಂಟ್ ಇರುತ್ತೆ. ಅದನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ವೀಕ್ಷಕರೇ, ಅಕ್ಷಯ ತೃತೀಯ ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಮೃದ್ಧಿ, ಹಣಕಾಸು, ಬಂಗಾರ, ಐಶ್ವರ್ಯ, ವಾಹನ, ಸಂತಾನ ಪ್ರಾಪ್ತಿ, ಕಲ್ಯಾಣ ಕಾರ್ಯ ಎಲ್ಲವನ್ನ ಇನ್ನೂ ಹೆಚ್ಚು ತರುವಂತಹ ಹಬ್ಬ. ಇದು ಸಾಮಾನ್ಯ ಹಬ್ಬ ಅನ್ಕೋಬೇಡಿ. ಯಾಕೆ ಅಂತಂದರೆ ಅಕ್ಷಯ ತೃತೀಯ ಹಬ್ಬಕ್ಕಿರುವಂತಹ ರೇಂಜ್, ಒಂದು ತೂಕ ಇದೆಯಲ್ಲ, ಅದು ತುಂಬ ದೊಡ್ಡದು. ಯಾಕೆಂದರೆ ಹೆಸರಲ್ಲೇ ಅಕ್ಷಯ ತೃತೀಯ. ನೋಡಿ, ಎಂದು ಕ್ಷಯವಾಗದ್ದು, ನಾಶವಾಗದ್ದು ಅಂತಹ ಹಬ್ಬ ಇದು. ನೀವೇನು ಮಾಡ್ತೀರಾ ಅವತ್ತು ನಿಮ್ಮ ಬಾಳನ್ನೇ ಪರಿವರ್ತನೆ ಮಾಡುವಂತಹ, ಜೀವನದಲ್ಲಿ ತಕ್ಷಣ ಚಿಟಿಕೆ ಹೊಡೆಯುವಷ್ಟರಲ್ಲಿ ಜೀವನವನ್ನೇ ಪರಿವರ್ತನೆ ಮಾಡಿಬಿಡವಲ್ಲಂತಹ ಹಬ್ಬ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ವೀಕ್ಷಕರೇ. ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು, ಕೆಲವೊಂದು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕು. ಆ ಕುರಿತಾಗಿ ಬೆಳಕು ಚೆಲ್ತಾ ಹೋಗ್ತೀನಿ. ಹಾಗಾಗಿ 1 ಸೆಕೆಂಡು ಕೂಡ ಈ ಸಂಚಿಕೆಯನ್ನು ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ನೋಡ್ತಾ ಹೋಗಿ. ವೀಕ್ಷಕರೇ, ಈ ಅಕ್ಷಯ ತೃತೀಯ ಹಬ್ಬದ ದಿನ ನಾವು ಏನನ್ನಾದರೂ ದಾನ ಕೊಟ್ಟರೆ ಭಗವಂತ, ಈ ಯೂನಿವರ್ಸ್ ನಿಮಗೆ ಕೋಟಿ ಲೆಕ್ಕದಲ್ಲಿ ವಾಪಸ್ ಕೊಡುತ್ತಂತೆ. ಹಾಗಾಗಿ ಎಲ್ಲರ ಮೈಂಡ್ ಸೆಟ್ ಏನಿರುತ್ತೆ ಹೇಳಿ? ನಾನು ಆಲ್ರೆಡಿ ಈ ಅಕ್ಷಯ ತೃತೀಯದ 2ನೆಯ ವಿಡಿಯೋವನ್ನು ಮಾಡಿದ್ದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಅಕ್ಷಯ ತೃತೀಯ ದಿನ ಬಂಗಾರದ ಆಭರಣದ ಅಂಗಡಿಯ ಎದುರುಗಡೆ ಕ್ಯೂ ನಿಲ್ತೀರಾ ಅಥವಾ ದಾನ ಧರ್ಮ ಮಾಡುವಂತಹ ಪುಣ್ಯ ಕಾರ್ಯದಲ್ಲಿ ತೊಡಕೊಳ್ತೀರಾ ಅಂತ ಹೇಳಿ. ನೋಡಿ, ಆ 2ನೆಯ ಒಂದು ಸಂಚಿಕೆ ಏನಿದೆಯಲ್ಲ, ಅದು ಈಗ ತುಂಬ ವೈರಲ್ ಆಗ್ತಾ ಇದೆ. ಯಾಕೆಂದರೆ ಈ ಯೂಟ್ಯೂಬ್ ಇತಿಹಾಸದಲ್ಲಿಯೇ ಅಷ್ಟು ಕರಾರುವಾಕ್ಕಾಗಿ ಎಕ್ಯುರೇಟ್ ಆಗಿ ಈ ಅಕ್ಷಯ ತೃತೀಯ ಹಬ್ಬ ಅಂದರೆ ಬಂಗಾರವನ್ನು ಕೊಳ್ಳುವ ಹಬ್ಬ ಅಂತ ಏನು ನಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಬಿಟ್ಟಿದ್ರಲ್ಲ, ಅದನ್ನು ಕಳಚುವಂತಹ ಕೆಲಸ ಮಾಡಿದ್ದೀನಿ. ಅದು ತುಂಬ ವೈರಲ್ ಆಗ್ತಾ ಇದೆ, ತುಂಬ ಅಂದರೆ ತುಂಬ ವ್ಯೂಸ್ ಬರ್ತಾ ಇದೆ, ತುಂಬ ಅಂದರೆ ತುಂಬ ಅದು ವೀಕ್ಷಕರಿಗೆ ಇಷ್ಟ ಆಗಿದೆ. ಅದಕ್ಕೆ ವೀಕ್ಷಕರೇ, ಅದರಲ್ಲಿ ಒತ್ತಿ ಹೇಳಿದ್ದೀನಿ, ಅಕ್ಷಯ ತೃತೀಯ ಅಂದರೆ ಬಂಗಾರವನ್ನು ಕೊಳ್ಳುವ ಹಬ್ಬ ಅಲ್ಲ. ಅಕ್ಷಯ ತೃತೀಯ ಅಂದರೆ ದಾನ ಧರ್ಮ ಪುಣ್ಯದ ಕೆಲಸ ಮಾಡುವಂತಹ ಹಬ್ಬ. ಯೂನಿವರ್ಸ್ ನಿಮ್ಮಿಂದ, ಭಗವಂತ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ, ಆ ದಿವಸ ದೇವತೆಗಳು ಮನುಷ್ಯರಿಂದ ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು ಅಕ್ಷಯ ತೃತೀಯ ಹಬ್ಬದ ದಿನ. ಬನ್ನಿ, ಮನೆಯಿಂದ ಹೊಸ್ತಿಲಿನಿಂದ ಹೊರಗಡೆ ಕಾಲಿಡಿ, ಸಮಾಜವನ್ನು ನೋಡಿ. ಯಾರು ಕೆಳಸ್ತರದಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ, ಹಸಿವಿನಲ್ಲಿರ್ತಾರೆ, ಅವರಿಗೆ ಭಗವಂತ ನಾನೇನು ನಿಮಗೆ ಕೊಟ್ಟಿದ್ದೀನಿ, 100 ರೂಪಾಯಿ ಕೊಟ್ಟರೆ ಅಟ್ಲೀಸ್ಟ್ 1 ರೂಪಾಯಿ ಆದರೂ ಅವರಿಗೆ ದಾನ ಮಾಡಪ್ಪ ಅಂತ ಹೇಳುವಂತಹ ಹಬ್ಬ. ಅದನ್ನು ಆ ದಿವಸ ಭಗವಂತ ಎಲ್ಲರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನಂತೆ. ಅಕ್ಷಯ ತೃತೀಯ ಹಬ್ಬದ ದಿನ
ನೀವು 1 ರೂಪಾಯಿಯನ್ನು, ಜಾಸ್ತಿ ಏನು ಕೇಳಲ್ಲ, 1 ರೂಪಾಯಿ, 1 ರೂಪಾಯಿ ನಿಮ್ಮ ಜೇಬಲ್ಲಿ ಕೈ ಹಾಕಿ 1 ರೂಪಾಯಿ ನಾಣ್ಯ ಬರುತ್ತೆ, ಅದನ್ನು ತಗೊಳ್ಳಿ, ಅದನ್ನು ಕಷ್ಟದಲ್ಲಿರುವವರಿಗೆ ದಾನ ಮಾಡಿ. 1 ರೂಪಾಯಿ ಕೊಟ್ಟರೆ ಯೂನಿವರ್ಸ್ ಇಟ್ಕೊಳ್ಳಲ್ಲ ರೀ. ನಿಮಗೆ ವರ್ಷ ತುಂಬುವಷ್ಟರಲ್ಲೇ ಸಾಕಷ್ಟು ಲಕ್ಷ ಹಣವನ್ನು ಅದು ಯಾವುದೋ ಮುಖಾಂತರ ನಿಮಗೆ ವಾಪಸ್ ಕೊಟ್ಟಿರುತ್ತೆ. ಪರೀಕ್ಷೆ ಮಾಡಿರಿ ಬೇಕಾದರೆ. ಈ ವರ್ಷದ ಅಕ್ಷಯ ತೃತೀಯ ದಿವಸ ಜಾಸ್ತಿ ಬೇಡ, 1 ರೂಪಾಯಿ, 1 ರೂಪಾಯಿಯನ್ನು ಕಷ್ಟದಲ್ಲಿರೋರಿಗೆ ದಾನ ಮಾಡಿ. ಇಲ್ಲ ಗುರುಗಳೇ 1 ರೂಪಾಯಿ ಬೇಡ, 10 ರೂಪಾಯಿ, ಹಾಂ ಸರಿ 10 ರೂಪಾಯಿ ಮಾಡಿ. ಇಲ್ಲ ಗುರುಗಳೇ 50 ಮಾಡ್ತೀನಿ, 100 ಮಾಡ್ತೀನಿ, ಮಾಡಿ. ಒಂದು 100 ರೂಪಾಯಿ ಏನಾದರೂ 50 ರೂಪಾಯಿ ನಿಮ್ಗೆ ಎಷ್ಟು ಮನಸ್ಸಿಗೆ ಹಿಡಿಸ್ತೋ ಅಷ್ಟು ದಾನ ಮಾಡಿ ನೋಡಿ. ಯಾರಿಗೆ? ಅಪಾತ್ರರಿಗೆ ದಾನ ಮಾಡಬಾರ್ದು, ಬಹಳ ಡೇಂಜರ್ ಅದು. ನೀವು ಈ ಕಡೆ ದಾನ ಮಾಡಿದ್ರಿ, ಕಷ್ಟದಲ್ಲಿ ಏನೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಆ ಕಡೆ ಅವ್ರು ಹೋಗಿ ಡ್ರಿಂಕ್ಸ್ ಮಾಡಿಬಿಟ್ರೆ ಮತ್ತೆ ಅದು ನಮಗೆ ರಿವರ್ಸ್ ಹೊಡೆಯುತ್ತೆ. ಅದಕ್ಕೋಸ್ಕರ ಶಾಸ್ತ್ರ ಪುರಾಣಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸತ್ಪಾತ್ರರಿಗೆ ದಾನ ಮಾಡಿ ಹೊರತು ನೀವು ಅಪಾತ್ರರಿಗೆ ದಾನ ಮಾಡಬೇಡಿ. ಅದು ಯೂನಿವರ್ಸ್ಗೆ ಮೆಚ್ಚುಗೆ ಆಗಬೇಕು. ನೀವು ಇವತ್ತೇನೋ ದುಡ್ಡನ್ನು ದಾನ ಮಾಡಿದ್ರಿ, ಅದಕ್ಕೆ ರೀ ಈಗಿನ ಕಾಲದಲ್ಲಿ ನಾನು ಸುಮಾರು ಜನರಿಗೆ ಏನು ಹೇಳ್ತಾ ಇರ್ತೀನಿ ಅಂದರೆ ವೀಕ್ಷಕರೇ, ಈ ದುಡ್ಡಿನ ಬದಲಾಗಿ ಆಹಾರ ಪದಾರ್ಥ ದಾನ ಮಾಡಬೇಕು. ದುಡ್ಡನ್ನು ದಾನ ಮಾಡಿಬಿಟ್ರೆ ಆ ಕಡೆ ಅವರು ಯಾವುದೋ ಒಂದು ಕೆಟ್ಟ ಕೆಲಸಕ್ಕೂ, ಡ್ರಿಂಕ್ಸಿಗೋ, ಸ್ಮೋಕಿಂಗಿಗೋ, ಮತ್ತೊಂದಕ್ಕೋ ಬಳಸ್ಕೊಂಡ್ರೆ ನೀವು ದಾನ ಮಾಡಿದ ಕರ್ಮ, ಪುಣ್ಯದ ಬದಲಾಗಿ ಕರ್ಮ ಅಂಟ್ಕೊಳ್ಳುತ್ತೆ ನಮಗೇನೆ. ಅದಕ್ಕೋಸ್ಕರ ಏನೋ ಒಂದು ನೀವು ಮನೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥ ಆಗಲಿ, ಹೋಟೆಲಲ್ಲಿ ಖರೀದಿ ಮಾಡಿಬಿಟ್ಟು ಅವರಿಗೆ ಇಡ್ಲಿ ಅಥವಾ ದೋಸೆನೋ, ರೈಸ್ ಐಟಮು ಏನೋ ಅದನ್ನು ಕೊಟ್ಟರೆ ಅವರು ವೇಸ್ಟ್ ಮಾಡಿರಬಾರ್ದು, ಆ ಕ್ಷಣಕ್ಕೆ ಅದನ್ನು ಊಟ ಮಾಡಿಬಿಡ್ಬೇಕು. ಅದನ್ನು ಮಾಡೋದ್ರಿಂದ ನಿಮಗೆ 1000 ಕೋಟಿ ಯೂನಿವರ್ಸ್ ಅದನ್ನು ಅಬ್ಸರ್ವ್ ಮಾಡಿರುತ್ತೆ. ಅಲ್ಲಿ ನೀವೇನು ಅವರಿಗೆ ರೆಸ್ಪಾಂಡ್ ಮಾಡಿರ್ತೀರ ಅಂದರೆ, ಹಸಿವಿನಿಂದ ಬಳಲ್ತಾ ಇರೋರಿಗೆ, ಕಷ್ಟದಲ್ಲಿರೋರಿಗೆ ನೀವೇನು ಒಂದು ಹಣದ ರೂಪ ಅಥವಾ ಧನ ಅಂದರೆ ಧಾನ್ಯದ ರೂಪ, ಈಗ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಈ ರೀತಿ, ಅಥವಾ ಬಟ್ಟೆ, ಪಾಪ ಅವ್ರಿಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಹರಿದು ಹೋಗಿರುತ್ತೆ, ಅಂಥ ಹೊಸ ಬಟ್ಟೆ ಕೊಡಿಸಿದ್ರೆ, ಅಥವಾ ಬರಿಗಾಲಲ್ಲಿ ನಡೀತಾ ಇರ್ತಾರೆ, ಬಿಸಿಲು ಸುಡ್ತಾ ಇರುತ್ತೆ, ಅಂಥವ್ರಿಗೆ ಚಪ್ಪಲಿಯ ಹೊಸ ಚಪ್ಪಲಿಯನ್ನು ದಾನ ಮಾಡಿದರೆ, ಅಥವಾ ಛತ್ರಿ, ಈಗ ನೋಡಿ ಬಿಸಿಲು ಕಾಲ ಇರುತ್ತೆ, ಬಿರು ಬಿಸಿಲಲ್ಲಿ ನಡೀತಾ ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಅವರಿಗೆ ಆ ಒಂದು ಛತ್ರಿ ಇದ್ರೇನು ಬೀದಿ ಬದಿ ಕೂತಿರ್ತಾರಪ್ಪ, ವ್ಯಾಪಾರ ಮಾಡ್ತಾ ಕೂತಿರ್ತಾರೆ, ಹಣ್ಣು ಅಜ್ಜ ಇರ್ತಾರೆ, ಅಜ್ಜಿ ಇರ್ತಾರೆ, ತುಂಬ ವಯಸ್ಸಾಗಿರುತ್ತೆ, ಅವರಿಗೆ ಮುಖದ ಮೇಲೆ ನೆರಿಗೆಗಳು, ಅಂಥವ್ರನ್ನೆಲ್ಲ ನೋಡಿರ್ತೀರ. ಅಂಥವ್ರಿಗೆ ಒಂದು ಅಂಬ್ರೆಲಾ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ಎಷ್ಟು ಹರಿಸ್ತಾರೆ ಅಂತಂದರೆ, ಅವರ ಹರಕೆ ಇದೆಯಲ್ಲ ನಿಮಗೆ ವರ್ಷ ತುಂಬುವಷ್ಟರಲ್ಲಿ ನೋಡಿ. ನನಗೆ ಹೇಳುವಾಗ ಮೈ ಜುಮ್ ಅಂತ ಇದೆ ವೀಕ್ಷಕರೇ. ಒಂದು ವರ್ಷದಲ್ಲಿ ಅಂಥವ್ರಿಗೆ ಕಷ್ಟದಲ್ಲಿದ್ದವರಿಗೆ ಅಕ್ಷಯ ತೃತೀಯ ದಿವಸ ನೀವು ಈ ರೀತಿಯ ವಸ್ತುಗಳ ದಾನ ಮಾಡಿಬಿಟ್ರೆ, ಬರೆದು ಕೊಡ್ತೀನಿ ನಿಮಗೆ ಲಕ್ಷ ರೂಪಾಯಿ ಹಣ ನಿಮ್ಮ ಮನೆಗೆ ಹುಡುಕಿ ಬರುತ್ತೆ ವೀಕ್ಷಕರೇ, ಹುಡುಕಿ ಬರುತ್ತೆ. ಇದರಲ್ಲಿ 2 ಮಾತಿಲ್ಲ. ಹಣ ಕೇವಲ ಹಣದ ರೂಪದಲ್ಲಿ ನಿಮ್ಮನ್ನು ಹುಡುಕಿ ಬರಬೇಕು ಅಂತಿಲ್ಲ, ವಾಹನದ ರೂಪದಲ್ಲಿ ನಿಮಗೆ ಸುಖ ಕೊಡಬಹುದು. ಆಸ್ತಿ, ಸೈಟು, ಬಂಗಾರ, ಬೆಳ್ಳಿ, ಬೇರೆ ರೀತಿಯಲ್ಲೂ ಕೂಡ ನಿಮಗೆ ಸುಖವನ್ನು ಕೊಡುವಂತಹ ವಸ್ತುವಾಗಿ ನಿಮ್ಮ ಮನೆಗೆ ಹೊಸ್ತಿಲಲ್ಲಿ ಲಕ್ಷ್ಮಿ ಕಾಲಿಡ್ತಾಳೆ. ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ, ಬರೆದಿಟ್ಕೊಳ್ಳಿ. ಮನೆಯಿಂದ ಹೊರಡಿ ಅಕ್ಷಯ ತೃತೀಯ ದಿನ ನೋಡಿ, ಹುಡುಕಿ ಯಾರು ಕಷ್ಟದಲ್ಲಿ ಇರ್ತಾರೆ. ಪಾಪ ನಿಮ್ಗೆ ಗೊತ್ತಿರುತ್ತೆ, ಹೊಸ ಸ್ಲಿಪ್ಪರನ್ನು ದಾನ ಮಾಡಿ, ಆಮೇಲೆ ಅವರಿಗೆ ಆಹಾರ ರೂಪದಲ್ಲಿ ದಾನ ಮಾಡಿ, ಹೊಸ ಬಟ್ಟೆಗಳನ್ನು ದಾನ ಮಾಡಿ. ದಾನ ಮಾಡಿದ್ದನ್ನು ಯೂನಿವರ್ಸ್ ಇಟ್ಕೊಳ್ಳಲ್ಲ, ಕೋಟಿ ಪ್ರಮಾಣದಲ್ಲಿ ನಿಮಗೆ ವಾಪಸ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಅಕ್ಷಯ ತೃತೀಯ ಅಂದರೆ ನಾವು ಆಸೆಯಿಂದ ಗ್ರೀಡಿಯಾಗಿ ವಸ್ತುಗಳನ್ನು ಮನೆಗೆ ತರುವಂಥ ಹಬ್ಬ ಅಲ್ಲ, ದಾನ ಮಾಡುವಂಥ ಹಬ್ಬ. ಇದನ್ನು ಟ್ರೈ ಮಾಡಿ ನೋಡಿ. ಯಾರಾದರೂ ಹೇಳಿದ್ದಾರಾ ಯೂಟ್ಯೂಬಲ್ಲಿ ಇದನ್ನು? ಬರೀ ವಿಡಿಯೋ ಹಾಕಿದರೆ ಹೋಗಿ ಅಕ್ಷಯ ತೃತೀಯ ಹೋಗಿ ಅಂಗಡಿ ಮುಂದೆ ನಿಂತ್ಕೊಳ್ಳಿ, ಬಂಗಾರ ಖರೀದಿ ಮಾಡಿ, ಅದು ಖರೀದಿ ಮಾಡಿ, ಇದು ಖರೀದಿ ಮಾಡಿ. ನಾವು ಮನೆಗೆ ತರುವಂಥದ್ದೆಲ್ಲ ಅಕ್ಷಯ ಆಗಬೇಕು ಅಂತಂದರೆ ನಮ್ಮಲ್ಲಿರುವಂಥ ಸಂಪತ್ತಿನಲ್ಲಿ ಒಂದು ಸ್ವಲ್ಪ ಭಾಗವಾದರೂ ಅಗತ್ಯ ಇರೋರಿಗೆ ಹೋಗಬೇಕು, ಅವರ ಹಸಿವು ನೀಗಬೇಕು, ಅವರಿಗೆ ಹರಿದಂಥ ಬಟ್ಟೆ ಹೊಸ ಬಟ್ಟೆಯ ರೂಪದಲ್ಲಿ ಪರಿವರ್ತನೆ ಆಗಬೇಕು. ಬರಿಗಾಲಲ್ಲಿ ನಡೆಯುವವರಿಗೆ ಪಾದರಕ್ಷೆ ಅದು ಸುಖ ಕೊಡಬೇಕು. ನೆರಳಲ್ಲಿ ಬೆಂದು ಹೋಗೋರಿಗೆ ನೀವು ಕೊಡಿಸುವಂಥ ಒಂದು ಛತ್ರಿ ನೆರಳಿನ ಆಧಾರ ಆಗಬೇಕು. ಅದು ನಿಜವಾದ ಅಕ್ಷಯ ತೃತೀಯ ಹಬ್ಬ. ಯಾಕೆ ಸುಖ ತರಲ್ಲ ನಾನು ನೋಡ್ತೀನಿ, ಬರೆದು ಕೊಡ್ತೀನಿ ನಿಮಗೆ, ಇಂಥದ್ದನ್ನು ಮಾಡಿ ನೋಡಿ ವೀಕ್ಷಕರೇ. ತದನಂತರ ಅಕ್ಷಯ ತೃತೀಯ ಹಬ್ಬದ ದಿನ ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾನ್ ವೆಜ್ ಸ್ವೀಕಾರ ಮಾಡಬೇಡಿ, ನಾನ್ ವೆಜ್ ತಿನ್ನಬೇಡಿ, ಮದ್ಯಪಾನ ಮಾಡಬೇಡಿ, ಆಲ್ಕೋಹಾಲ್ ತಗೋಬೇಡಿ. ಇದು
ಆ ವರ್ಷ ಪೂರ್ತಿ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಸಖತ್ ರಿವರ್ಸ್ ಹೊಡೆಯುತ್ತೆ. ಜೇಬಿನಲ್ಲಿ ಹಣ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ. ಅಲರ್ಟ್, ತುಂಬ ಡೇಂಜರ್ ಇದು. ಇದನ್ನು ಪಾಲಿಸಲೇಬೇಕು. ಯಾವುದೇ ಕಾರಣಕ್ಕೂ ಅಕ್ಷಯ ತೃತೀಯ ಹಬ್ಬದ ದಿನ ಮಾಂಸಾಹಾರ, ಮದ್ಯಪಾನ ವರ್ಜ್ಯ, ಬೇಡ, ಕೂಡದು ಖಡಾಖಂಡಿತವಾಗಿ ಮಾಡಬೇಡಿ. ಆಮೇಲೆ ಈ ದಿನ ಯಾರನ್ನೂ ಕೂಡ ನಿಂದಿಸಬಾರ್ದು, ಬೈಬಾರ್ದು, ಜಗಳಾಡಬಾರ್ದು, ಅವಮಾನ ಮಾಡಬಾರ್ದು. ಹಾಗಂತ ಹೇಳಿ ಅಕ್ಷಯ ತೃತೀಯ ದಿನ ಮಾತ್ರ ಈ ರೂಲ್ಸ್ ಅಪ್ಲೈ ಆಗಲ್ಲ. ವರ್ಷದ 365 ದಿವಸ ಕೂಡ. ಅದರಲ್ಲೂ ವಿಶೇಷವಾಗಿ ಅಕ್ಷಯ ತೃತೀಯ ಹಬ್ಬದ ದಿನ ಮನೆಯಲ್ಲಿ ಏನಾದರೂ ಜಗಳ ಮಾಡಿದರೆ ನೆಕ್ಸ್ಟ್ 365 ದಿವಸ ಅದು ಜಗಳನೇ. ಯಾಕೆಂದರೆ ಅಕ್ಷಯ ತೃತೀಯ ದಿವಸ ಮಾಡುವ ಕೆಲಸ ಹಂಗಂಗೆ ಅಕ್ಷಯ ಡಬಲ್ 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 ಆಗ್ತಾ ಹೋಗ್ತಾ ಇರುತ್ತೆ. ಜಗಳ ಮಾಡಿದರೆ ವರ್ಷ ಪೂರ್ತಿ ಜಗಳನೇ. ನೆಮ್ಮದಿಯಿಂದ ಇದ್ದರೆ ನೆಮ್ಮದಿನೇ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಕೋಪ ಮಾಡ್ಕೊಳ್ಬೇಡಿ, ತಂದೆ ತಾಯಿಯ ಮೇಲೆ ಅಗೌರವ ಮಾಡಬೇಡಿ. ನಿಮಗಿಂತ ಯಾರು ವಯಸ್ಸಿನಲ್ಲಿ ಹಿರಿಯರಿರ್ತಾರೆ ಅವರಿಗೆ ಅಗೌರವ ತೋರಿಸ್ಬೇಡಿ. ಈ ರೀತಿಯಾದಂಥ ಕುಕೃತ್ಯಗಳನ್ನು ಮಾಡಿದರೆ ವರ್ಷ ಪೂರ್ತಿ ಕೆಟ್ಟ ಫಲಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹಾಗೆ ಸ್ತ್ರೀಯರನ್ನು ನಿಂದಿಸುವಂಥ ಕೆಲಸ ಮೊದಲು ಮಾಡಬಾರ್ದು. ಆ ದಿನ ಏನಾದರೂ, ಯಾಕೆಂದರೆ ನೋಡಿಪ್ಪ, ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಿಸಿದಂಥ ಹಬ್ಬ ಅದು ಅಕ್ಷಯ ತೃತೀಯ. ಅವತ್ತಿನ ದಿನ ಸ್ತ್ರೀಯರು ಮಾತೆ ಮಹಾಲಕ್ಷ್ಮಿಗೆ ಸ್ವರೂಪ ಅಂತ ಹೇಳ್ತೀವಿ. ಆ ದಿನ ಏನಾದರೂ ನೀವು ಸ್ತ್ರೀಯರನ್ನು ನಿಂದಿಸಿದರೆ, ಅವರ ಕಣ್ಣಲ್ಲಿ ನೀರು ಹಾಕಿಸಿದರೆ, ಅಗೌರವ ತೋರಿಸಿದರೆ ವರ್ಷ ಪೂರ್ತಿ ನಿಮ್ಮ ಜೇಬು ಖಾಲಿನೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅದನ್ನು ಬರೆದಿಟ್ಕೊಳ್ಳಿ ನೀವು. ಅದೇ ರೀತಿ ಪೊರಕೆ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಅವತ್ತಿನ ದಿನ ಕಾಲಿನಿಂದ ತುಳಿಯುವಂಥದ್ದಾಗಲಿ, ಟಚ್ ಮಾಡುವಂಥದ್ದಾಗಲಿ ಮಾಡಬಾರ್ದು. ಉಪ್ಪನ್ನು ಕೂಡ ಅಗೌರವದಿಂದ ಆ ದಿನ ಕಾಣಬಾರ್ದು. ನೆಲದ ಮೇಲೆ ಬೀಳಿಸುವಂಥದ್ದು ಅಥವಾ ಉಪ್ಪನ್ನು ನೀವು ಯಾವುದೇ ರೀತಿ ಅವತ್ತು ಉಪ್ಪಿಗೆ ಅವಮಾನ ಆಗುವಂಥ ರೀತಿ ನಡ್ಕೊಂಡ್ರೆ ಬಹಳ ಕಷ್ಟ ಬರುತ್ತೆ. ವೀಕ್ಷಕರೇ ನೋಡಿ, ಇವೆಲ್ಲ ಸಣ್ಣ ಪುಟ್ಟ ತಪ್ಪುಗಳೇ ನಮಗೆ ಅಕ್ಷಯ ತೃತೀಯ ದಿವಸ ಮಾಡುವಂಥದ್ದು ಜೀವನ ಪರ್ಯಂತ ನಮ್ಮನ್ನು ನರಳಿಸಿಬಿಡುತ್ತೆ. ಅದೇ ರೀತಿ ಆ ದಿನ ಅಪ್ಪಿ ತಪ್ಪಿ ಕೂಡ ಕಪ್ಪು ಬಣ್ಣದ ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಡಿ, ಕಪ್ಪು ಬಣ್ಣದ ಡ್ರೆಸ್ಸನ್ನು ಹಾಕೋಬೇಡಿ. ಇವೆಲ್ಲವೂ ಕೂಡ ಮೈನ್ಯೂಟ್ ಸ್ಮಾಲ್ ಥಿಂಗ್ಸ್ ಕೂಡ ಒಂದು ದೊಡ್ಡ ಪ್ರಮಾಣದ ಜೀವನದಲ್ಲಿ ನಮಗೆ ಅಡೆತಡೆಯನ್ನು ತಂದೊಡ್ಡುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಕ್ಷಯ ತೃತೀಯ ದಿನ ಯಾವ ತಪ್ಪು ಮಾಡಬಾರದು, ಮಾಡಿದರೆ ಕಷ್ಟ ಹಿಡ್ಕೊಳ್ಳುತ್ತೆ ಅಂತ ರಹಸ್ಯ ಮಾಹಿತಿಯನ್ನು ತಿಳಿಸಿದ ಅಂಶ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಗೂ ಪ್ರಚಾರ ಮಾಡಿ. ಪಾಪ ಕೆಲವೊಬ್ರು ತಪ್ಪು ಗೊತ್ತಿಲ್ಲದೇ ನಾನ್ ವೆಜ್ ತಿಂದ್ಬಿಡ್ತಾರೆ, ಡ್ರಿಂಕ್ಸ್ ಮಾಡುವಂಥದ್ದು ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸುವಂಥದ್ದು, ಅಗೌರವ ತೋರಿಸುವಂಥದ್ದು, ಇಂಥದ್ದೆಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರುತ್ತೆ. ಅದೇ ದೊಡ್ಡ ಪರಿವರ್ತನೆಯಾಗಿ ಅವರ ಜೀವನದಲ್ಲಿ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಪ್ರಚಾರ ಮಾಡಲಿ, ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ವೀಕ್ಷಕರೇ, ಮತ್ತೆ ಅಕ್ಷಯ ತೃತೀಯದ ವಿಶೇಷ ವಿಭಿನ್ನ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.